ಅರೇ ಶಾರದಾ, ಮನೇಲೊಬ್ಳೆ ಕುತ್ಕೊಂಡು ಏನು ಮಾಡ್ತಾ ಇದೀಯಾ? ನಮ್ಮ ಇಬ್ರು ಮಕ್ಕಳು ಎಲ್ಲೋದ್ರಮ್ಮ? ನಿಮ್ಮ ಇಬ್ರು ಮುದ್ದಿನ ಮಕ್ಕಳು ಭಾಗ್ಯಶ್ರೀ ಮತ್ತು ವಿದ್ಯಾಶ್ರೀ ಆಟ ಆಡೋಕ್ಕೆ ಹೋಗಿದ್ದಾರೆ. ಅದೇ ಸಮಯದಲ್ಲಿ ಭಾಗ್ಯಶ್ರೀ ಮತ್ತು ವಿದ್ಯಾಶ್ರೀ ಇಬ್ಬರು ಓಡಿ ಬರುತ್ತಾರೆ. ಅಪ್ಪ ಅಪ್ಪ, ನೀವಿವತ್ತು ಸಿಟಿಗೆ ಹೋಗಿದ್ರಿ ಅಲ್ವಾ? ನಮ್ಮಿಬ್ರಿಗೋಸ್ಕರ ಏನು ತಗೊಂಬಂದಿದ್ದೀರಾ ಹೇಳಿ ಅಪ್ಪ. ಅರೆ, ನನ್ನಿಬ್ಬರು ಮುದ್ದಾದ ಮಕ್ಕಳಿಗೆ ನಾನು ಬೇಕಾದಷ್ಟು ತಿಂಡಿಗಳನ್ನು ತಗೊಂಬಂದಿದ್ದೀನಿ. ಹೋಗಿ ಹೋಗಿ ಅಡುಗೆ ಮನೆಯಲ್ಲಿ ಇದೆ, ಹೋಗಿ ತಗೊಂಡು ಇಬ್ಬರು ತಿನ್ನಿ ಹಾಗೆಂದು ಹೇಳಿದಾಗ ಇಬ್ಬರು ಮಕ್ಕಳು ಖುಷಿಯಿಂದ ಕುಣಿಯುತ್ತಾರೆ. ಏನೇ ಹೇಳು ಶಾರದಾ, ಮಕ್ಕಳು ಎಷ್ಟೇ ಮುದ್ದಾಗಿದ್ರು ಸಹ ನನಗೆ ಗಂಡ್ಮಗು ಇಲ್ಲ ಅಂತ ಇನ್ನೂ ಕಾಡ್ತಾ ಇದೆ. ನಮ್ಮ ಮನೆ ಬೆಳಗೋಕೆ ನಮಗೆ ವಾರಿಸ್ದಾರ ಅಂತ ಒಂದು ಗಂಡ್ಮಗು ಬೇಕೇ ಬೇಕು ಅಲ್ವಾ? ಹೌದು ಶಂಕರ್, ನೀನು ಹೇಳ್ತಿರೋದು ಸರಿಯಾಗಿದೆ. ಆದರೆ ಗಂಡ್ಮಗು ಆಗೋದು ಬಿಡೋದು ನಮ್ಮ ಕೈಯಲ್ಲಿ ಇಲ್ವಲ್ಲ, ಆ ದೇವ್ರ ಕೈಯಲ್ಲಿದೆ. ಈ ಊರಲ್ಲಿ ಒಂದು ಬಾಬಾ ಇದ್ದಾರೆ, ನಾಳೆ ಹೋಗಿ ಅವ್ರ ಹತ್ರ ಕೇಳೋಣ. ಮರುದಿನ ಬೆಳಗ್ಗೆ ಶಂಕರ್ ಗೌಡ ಮತ್ತು ಶಾರದಾ ಆ ಬಾಬಾ ಇರುವ ಮನೆಗೆ ಹೋಗುತ್ತಾರೆ. ಅವರಿಗೆ ಗಂಡು ಮಗು ಆಗುತ್ತೋ ಇಲ್ಲವೋ ಎಂದು ಕೇಳೋದಕ್ಕೆ. ಬಾಬಾ, ನಿಮ್ಗೀಗಾಗಲೇ ಗೊತ್ತಿರ್ಬೋದು ನಾವಿಲ್ಲಿ ಏನಕ್ಕೆ ಬಂದಿದ್ದೀವಿ ಅಂತ. ನಮಗೆ ಗಂಡು ಮಗು ಯಾವಾಗ ಆಗುತ್ತೆ? ನೋಡು ಶಂಕರ್, ನಿನ್ನ ಮನೆಯ ನಂದಾದೀಪ ಬೆಳಗೋಕೆ ನಿನ್ನ ಭಾಗ್ಯದಲ್ಲಿ ಇರೋದು ಕೇವಲ 3 ಹೆಣ್ಮಕ್ಳು. ನಿನ್ನ ಭಾಗ್ಯದಲ್ಲಿ ಗಂಡ್ಮಕ್ಳು ಇಲ್ಲ ಶಂಕರ್. ಏನು ಹೇಳ್ತಿದ್ದೀರಾ ಬಾಬಾ ನೀವು? ನೀವ್ಯಾರೋ ಡೋಂಗಿ ಬಾಬಾ ಅನ್ಸುತ್ತೆ. ನನಗೆ ಗಂಡು ಮಗು ಆಗೇ ಆಗುತ್ತೆ, ನನಗೆ ಹೆಣ್ಮಕ್ಳು ಬೇಕಾಗಿಲ್ಲ. ನೋಡು ಶಂಕರ್, ಕಷ್ಟದ ಕಾಲಕ್ಕೆ ಹೆಣ್ಮಕ್ಳೇ ಸಹಾಯಕ್ಕೆ ಬರೋದು. ನೀನು ಹೆಣ್ಮಕ್ಳನ್ನ ಇಷ್ಟಪಡು, ಅವರು ನಿನ್ನ ಮನೆಯ ಬೆಳಗೋ ದೀಪ ಆಗ್ತಾರೆ. ಹೆಣ್ಮಕ್ಳನ್ನ ತಿರಸ್ಕರಿಸ್ಬೇಡ. ನಾಳೆ ದಿನ ಹೆಣ್ಮಕ್ಳೇ ನಿನ್ನ ಸಹಾಯಕ್ಕೆ ಬರೋದು, ಅರ್ಥ ಮಾಡ್ಕೊ. ಬಾಬಾ ಎಷ್ಟೇ ಹೇಳಿದರೂ ಸಹ ಶಂಕರ್ಗೆ ಕೋಪ ಬಂದು ಅವನು ಅಲ್ಲಿಂದ ಹೊರಟು ಹೋಗುತ್ತಾನೆ. ಕೆಲವು ದಿನಗಳ ನಂತರ ಬಾಬಾ ಹೇಳಿದ ಹಾಗೆ ಶಾರದಾಗೆ ಒಂದು ಹೆಣ್ಣು ಮಗು ಹುಟ್ಟುತ್ತದೆ. ನಾನು ಎಷ್ಟು ಆಸೆಯಿಂದ ಬಂದೆ ಮನೆಗೆ, ಮಗು ಹುಟ್ಟಿದೆ ಅಂತ. ನೋಡಿದ್ರೆ ಮತ್ತೆ ಹೆಣ್ಮಗು ಹುಟ್ಟಿದ್ಯಾ? ನನಗೆ ಗಂಡು ಮಗು ಬೇಕಾಗಿತ್ತು. ಎಲ್ಲ ಆ ಬಾಬಾ ಹೇಳದಂಗೆ ಆಗ್ತಿದೆ. ಏನು ಮಾಡೋದು ನಾವಿವಾಗ? ಶಂಕರ್, ಯಾಕೆ ಕೋಪ ಮಾಡ್ಕೊತೀಯ? ಆಗಿದ್ದಾಗೋಯ್ತು. ನಮ್ಮ ಭಾಗ್ಯದಲ್ಲಿ 3 ಹೆಣ್ಮಕ್ಳಂತಾನೆ ಬರ್ದಿತ್ತು ಅಂದರೆ ನಾವೇನು ಮಾಡೋಕ್ಕಾಗಲ್ಲ. ಈ ಮಗುಗೆ ನಾವು ರಾಜಶ್ರೀ ಅಂತ ಹೆಸರಿಕೋಣ, ಸರಿನಾ? ಏನು ರಾಜಶ್ರೀ ಅಂತ ಹೆಸರಿಕ್ತೀಯಾ? ನಮ್ಮ ಮನೆ ವಾತಾವರಣ ನೋಡಿದ್ಯಾ? ನಾವು ಬಡವರು. ಹೋಗಿ ಹೋಗಿ ರಾಜಶ್ರೀ ಅಂತ ಹೆಸರಿಕ್ತೀಯಾ? ಅವಳೇನು ರಾಜ್ಯ ಆಳ್ತಾಳ ಇಲ್ಲ ಅರಮನೆಗೆ ರಾಣಿ ಆಗ್ತಾಳ ಹೇಳು? ಊರಿನ ತುಂಬ ಶಂಕರ್ಗೆ ಹೆಣ್ಣು ಮಗು ಆಯಿತು ಎಂದು ಗೊತ್ತಾಗುತ್ತದೆ. ಅದೇ ಸಮಯದಲ್ಲಿ ಬಾಬಾನ ಕಿವಿಗೆ ಸಹ ಈ ವಿಷಯ ತಿಳಿಯುತ್ತದೆ. ಬಾಬಾ ತಕ್ಷಣವೇ ಮನೆಯಿಂದ ಹೊರಟು ಶಂಕರ್ನ ಮನೆಗೆ ಹೋಗಲು ತಯಾರಾಗುತ್ತಾನೆ. ನೋಡ್ದ ಶಂಕರ್, ನಾನು ಹೇಳ್ದಂಗೆ ನಿನಗೆ ಗಂಡ್ಮಗು ಆಗಿಲ್ಲ, ಹೆಣ್ಮಗು ಆಗಿದೆ. ನಿನ್ನ ಹಣೆ ಬರದಲ್ಲಿರೋದು ಹೆಣ್ಮಗುನೇ. ಇವರೇ ನಿನ್ನ ಮನೆ ಬೆಳಗೋ ದೀಪಗಳಾಗ್ತಾರೆ, ಸರಿನಾ? ಹೆಣ್ಮಕ್ಳನ್ನ ತಿರಸ್ಕರಿಸ್ಬೇಡ. ಈ ಹೆಣ್ಮಗು ಆಗದೆ ಬದಲು ನನಗೆ ಮಕ್ಕಳೇ ಆಗಿರಲಿಲ್ಲ ಅಂದರೆ ನಾನು ಎಷ್ಟೋ ಖುಷಿ ಪಡ್ತಿದ್ದೆ ಗೊತ್ತಾ ನಿಮಗೆ? ದೇವರು ಯಾವಾಗಾದರೂ ಅಷ್ಟು ಅಷ್ಟು ಅಂತಾನೆ, ಕೊನೆಗೆ ಹೆಣ್ಮಕ್ಳಿದ್ರೂ ಇಲ್ಲದೆ ಇರೋ ಪರಿಸ್ಥಿತಿ ಬಂದ್ಬಿಡುತ್ತೆ, ನೋಡ್ತಾ ಇರು ನಿನಗೆ. ಹಾಗೆಂದು ಹೇಳಿ ಬಾಬಾ ಅಲ್ಲಿಂದ ಹೊರಟು ಹೋಗುತ್ತಾನೆ. ಪಕ್ಕದ ಊರಿನಲ್ಲೇ ಒಂದು ವಿಶಾಲವಾದ ಅರಮನೆ ಇರುತ್ತದೆ. ಆ ಅರಮನೆಯಲ್ಲಿ ರಾಣಿ ಪ್ರೇಮ ಮತ್ತು ರಾಜ ರಾಜೇಂದ್ರ ವಾಸ ಮಾಡ್ತಾ ಇರ್ತಾನೆ. ಆದರೆ ಅವರಿಗೆ ಸಂತಾನವಾಗಿರುವುದಿಲ್ಲ. ಮದುವೆಯಾಗಿ 20 ವರ್ಷ ಆದರೂ ಸಹ. ಒಂದು ದಿನ ಅಚಾನಕ್ಕಾಗಿ ಊರಿನಲ್ಲಿ ಜೋರಾಗಿ ಮಳೆ ಬರುತ್ತದೆ. ಶಂಕರ್ನ ಮನೆಯ ತುಂಬ ನೀರು ತುಂಬಿರುತ್ತದೆ. ಅದನ್ನು ನೋಡಿ ಶಂಕರ್ ಹೇಳುತ್ತಾನೆ, ಈ ಮಳೆನೂ ಈಗಲೇ ಬರಬೇಕಾ? ಮನೆ ತುಂಬ ಎಲ್ಲ ನೀರು ಸೋರ್ತಾ ಇದೆ. ನಮಗಿವತ್ತು ಮಲಗೋಕೆ ಸಹ ಜಾಗ ಇರೋದಿಲ್ಲ. ಇಬ್ಬರು ಮಕ್ಕಳನ್ನ ಕರ್ಕೊಂಡು ಎಲ್ಲಾದರೂ ಆಚೆ ಕಡೆ ಹೋಗು. ನಾನು ಬೇಗ ಮನೆಯಿಂದ ನೀರು ಆಚೆ ಹಾಕಿ ಹೊರಗಡೆ ಬರ್ತೀನಿ. ಈ ಸಮಯದಲ್ಲಿ ನನಗೊಂದು ಗಂಡ್ಮಗು ಇದ್ದಿದ್ರೆ ನನ್ನ ಕಷ್ಟಕ್ಕೆ ನನಗೆ ಸಹಾಯ ಮಾಡ್ತಿದ್ದ. ಏನು ಮಾಡೋದು? ಎಲ್ಲ ನನ್ನ ಕರ್ಮ. ಕರ್ಕೊಂಡೋಗು ಈ ಮಕ್ಕಳನ್ನ ಬೇಗ ಇಲ್ಲಿಂದ. ಹಾಗೆಂದು ಹೇಳಿದಾಗ ಶಾರದಾ ತನ್ನ 3 ಮಕ್ಕಳನ್ನು ಕರೆದುಕೊಂಡು ಮಳೆಯಲ್ಲಿ ಮನೆಯ ಹೊರಗೆ ಹೋಗುತ್ತಾಳೆ. ಭೀಕರ ಮಳೆ ಬರುತ್ತಿರುವ ಕಾರಣ ಊರಿನ ಜನರೆಲ್ಲ ಊರಿನ ಆಚೆ ಹೋಗುತ್ತಿರುತ್ತಾರೆ. ಭಾಗ್ಯಶ್ರೀ, ವಿದ್ಯಾಶ್ರೀ, ನಿಮ್ಮ ತಂಗಿ ರಾಜಶ್ರೀ ಮಳೆಯಲ್ಲಿ ತುಂಬಾನೇ ನೆನೀತಾ ಇದ್ದಾಳೆ. ಇಲ್ಲೆಲ್ಲಾದ್ರೂ ಜಾಗ ಇದೆಯಾ ಅಂತ ನಾನು ನೋಡ್ಕೊಂಡು ಬರ್ತೀನಿ, ಸರಿನಾ? ನೀವಿಬ್ರು ಕೈ ಬಿಡಬೇಡಿ. ಹಾಗೆಂದು ಹೇಳಿ ಅವಳ ತಾಯಿ ಶಾರದಾ ಅಲ್ಲಿಂದ ಜಾಗವನ್ನು ಹುಡುಕಲು ಹೋಗುತ್ತಾಳೆ. ಶಾರದಾ ಅತ್ತ ಕಡೆ ಹೋದ ತಕ್ಷಣ ಇಬ್ಬರು ಅಕ್ಕ ತಂಗಿಯರು ಕೈ ಹಿಡಿದು ಕಾಡಿನ ಕಡೆಗೆ ಸಾಗುತ್ತಾರೆ. ಹೀಗೇ ಮುಂದಕ್ಕೆ ಸಾಗುತ್ತಾ ಸಾಗುತ್ತಾ ಇಬ್ಬರು ಕೈ ಬಿಟ್ಟು ದೂರವಾಗಿ ಬಿಡುತ್ತಾರೆ. ನೋಡ್ ಶಾರದಾ, ಮನೆಯಲ್ಲಿ ತುಂಬಾನೇ ನೀರು ತುಂಬಿದೆ. ಅದನ್ನೆಲ್ಲ ಬೆಳಗ್ಗೆ ಆಚೆ ಹಾಕಿದ್ರೆ ಆಯ್ತು. ಹೌದು, ನಮ್ಮಿಬ್ಬರು ಮಕ್ಕಳು ಭಾಗ್ಯಶ್ರೀ ಮತ್ತೆ ವಿದ್ಯಾಶ್ರೀ ಎಲ್ಲೋಗಿದ್ದಾರೆ? ಇಬ್ರು ಕಾಣಿಸ್ತಾ ಇಲ್ಲ ರೀ. ಇಬ್ರು ಮಕ್ಕಳು ಇಲ್ಲೇ ನಿಂತಿದ್ರು, ಆದರೆ ನಾನು ಬರೋಷ್ಟರಲ್ಲಿ ಎಲ್ಲಿ ಹೋದ್ರೋ ಗೊತ್ತಿಲ್ಲ ರೀ. ಏನು ಮಾಡೋದು?
ಸರಿ ಶಾರದಾ, ನೀನು ಮಗುನ ಹುಷಾರಾಗಿ ಇಟ್ಕೋ, ಸರಿನಾ? ನಾನು ಈಗಲೇ ಹೋಗ್ಬಿಟ್ಟು ಇಬ್ರು ಮಕ್ಕಳನ್ನ ಎಲ್ಲಿದ್ರೂ ಹುಡ್ಕೊಂಡು ಬರ್ತೀನಿ ಹಾಗೆಂದು ಹೇಳಿ ಶಂಕರ್ ಮಕ್ಕಳನ್ನು ಹುಡುಕಲು ಹೋಗುತ್ತಾನೆ. ಶಾರದಾಳಿಗೆ ಬೇಜಾರಾಗುತ್ತದೆ. ಅದಕ್ಕೆ ಅವಳು ಸಹ ಮಕ್ಕಳನ್ನು ಹುಡುಕಲು ಹೋಗುತ್ತಾಳೆ. ಹೀಗೆ ಶಾರದಾ ಮುಂದಕ್ಕೆ ಸಾಗುತ್ತಿರುವಾಗ ಅವಳು ಕಾಲು ಜೋರಾಗಿ ಒಂದು ಕಲ್ಲಿಗೆ ಎಡವಿ ಅವಳ ಮಗು ಕೈ ಜಾರಿ ನೀರಿನ ಮೇಲೆ ಇರುವ ಒಂದು ದಂಡೆಯ ಮೇಲೆ ಹೋಗುತ್ತದೆ. ಅಯ್ಯೋ, ನನ್ ಮಗು ಹೋಯ್ತು, ನನ್ ಮಗು ಕಾಪಾಡಿ, ಅಯ್ಯೋ! ರಾತ್ರಿಯಿಂದ ಬೆಳಗ್ಗೆ ಆಗುತ್ತದೆ. ಮಗುವನ್ನು ಕಳೆದುಕೊಂಡ ಶಾರದಾ ಬೇಜಾರಿನಿಂದ ಕುಳಿತಿರುತ್ತದೆ. ಇತ್ತ ಕಡೆ ಶಂಕರ್ಗೆ ಅವರ ಇಬ್ಬರು ಮಕ್ಕಳು ಸಹ ಸಿಗುವುದಿಲ್ಲ. 3 ಮಕ್ಕಳು ಕಾಣೆಯಾದರು. ಅರೆ ಪುಟ್ಟಿ, ಈ ಕಾಡು ತುಂಬಾ ಅಪಾಯಕಾರಿ. ನಿಮ್ಮ ಅಪ್ಪ ಅಮ್ಮ ಎಲ್ಲಿದ್ದಾರೆ? ನಿನ್ನ ನೋಡ್ತಾ ಇದ್ರೆ ಯಾರೂ ಇಲ್ಲ ಅಂತ ಅನ್ಸುತ್ತೆ. ಸರಿ ಬಾ, ನಾನು ನಿನ್ನನ್ನು ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ. ಇಲ್ಲಿದ್ರೆ ತುಂಬಾ ಅಪಾಯಕಾರಿ ಇದು, ನಡಿ ನನ್ನ ಜೊತೆ ಹಾಗೆಂದು ಹೇಳಿ ಶ್ರೀನಿವಾಸ್ ಆ ಮಗುವನ್ನು ಅವನ ಜೊತೆಗೆ ಅವನ ಮನೆಗೆ ಕರೆದುಕೊಂಡು ಹೋಗುತ್ತಾನೆ. ಅರೆ ಶ್ರೀನಿವಾಸ್, ಈ ಮಗು ಯಾರ್ದು? ಎಲ್ಲಿಂದ ಕರ್ಕೊಂಡು ಬಂದೆ? ಏ ಪುಟ್ಟಿ, ನಿನ್ನ ಹೆಸರೇನಮ್ಮ? ನನ್ನ ಹೆಸರು ಭಾಗ್ಯಶ್ರೀ ಅಂತ ಹಾಗೆಂದು ಹೇಳಿ ಆ ಮಗು ನಡೆದ ಎಲ್ಲ ಘಟನೆಯನ್ನು ಹೇಳುತ್ತದೆ. ಸರಿ ಎಂದು ಶ್ರೀನಿವಾಸ್ ಮತ್ತು ಅನನ್ಯ ಇಬ್ಬರು ಆ ಮಗುವನ್ನು ಸ್ವೀಕರಿಸಿ ತನ್ನ ಸ್ವಂತ ಮಗುವಂತೆ ಸಾಕುತ್ತಾರೆ, ತುಂಬಾನೇ ಪ್ರೀತಿ ಕೊಟ್ಟು. ಇತ್ತ ಕಡೆ ವಿದ್ಯಾಶ್ರೀ ಫಾತಿಮಾ ಎನ್ನುವ ಒಬ್ಬ ಹೆಂಗಸಿನ ಮನೆಗೆ ಸೇರುತ್ತಾಳೆ. ಯಾ ಅಲ್ಲ, ಆ ದೇವರು ನನ್ನ ಹತ್ರ ಎಲ್ಲಾನು ಕಿತ್ಕೊಂಡ್ಬಿಟ್ಟ, ನನ್ನ ಗಂಡನ್ನು ಕಿತ್ಕೊಂಡ್ಬಿಟ್ಟ, ನನಗೆ ಯಾರೂ ಇರಲಿಲ್ಲ, ಕೊನೆಗೆ ಅಲ್ಲಾ ಕಾ ರೆಹಮ್ ಹೇ, ನನಗೆ ಈ ಮಗುನ ಕೊಟ್ಟ ಹಾಗೆಂದು ಹೇಳಿ ಫಾತಿಮಾ ಆ ಮಗುವನ್ನು ಸ್ವೀಕರಿಸಿ ತನ್ನ ಸ್ವಂತ ಮಗುವಂತೆ ಪ್ರೀತಿ ಕೊಟ್ಟು ಸಾಕುತ್ತಾಳೆ. ರಾಣಿ ಪ್ರೇಮ, ಎಷ್ಟು ದಿನ ಆಯಿತು ನಾನು ಕಾಡಿಗೆ ಬೇಟೆ ಆಡೋಕ್ಕಂತ ಹೋಗಿ. ಇವತ್ತು ಹೋಗೋ ಮನಸ್ಸು ತುಂಬಾನೇ ಇದೆ. ನೀವು ಸಹ ನನ್ನ ಜೊತೆ ಬರ್ತೀರಾ? ನಿಮಗೂ ಸಹ ತುಂಬಾನೇ ಚೆನ್ನಾಗಿರುತ್ತೆ ಅಲ್ಲಿ. ಇಲ್ಲ ರಾಜ, ನೀವು ಹೋಗ್ಬಿಟ್ಟು ಬನ್ನಿ, ನನಗೆ ಹೊರಗಡೆ ಸುತ್ತಾಡಬೇಕಂತ ಆಸೆ ಇಲ್ಲ. ನೀವು ಹೋಗಿ ಬೇಟೆ ಆಡ್ಕೊಂಡು ಬನ್ನಿ, ನಾನು ಇಲ್ಲೇ ಮನೆಯಲ್ಲಿ ಆರಾಮಾಗಿ ಇರ್ತೀನಿ, ನೀವು ಹೋಗಿ. ರಾಣಿ ಪ್ರೇಮ ಹಾಗೆಂದು ಹೇಳಿದಾಗ ರಾಜ ರಾಜೇಂದ್ರ ಅವನ ಕುದುರೆಯನ್ನು ತೆಗೆದುಕೊಂಡು ಕಾಡಿಗೆ ಬೇಟೆ ಆಡಲೆಂದು ಹೋಗುತ್ತಾನೆ. ತಕ್ಷಣವೇ ನದಿಯ ತೀರದಲ್ಲಿ ಒಂದು ಮಗು ಜೋರಾಗಿ ಅಳುತ್ತಿರುವುದು ಕೇಳಿಸುತ್ತದೆ. ಅರೆ, ಇಷ್ಟೊಂದು ದಟ್ಟವಾದ ಕಾಡಲ್ಲಿ ಈ ಮಗುನ ಯಾರು ಈ ಥರ ಬಿಟ್ಟು ಹೋಗಿದ್ದಾರೆ? ಈ ಮಗು ಎಷ್ಟು ಅಳ್ತಾ ಇದೆ, ಇದಕ್ಕೆ ಯಾರೂ ಇಲ್ಲ ಅಂತ ಅನಿಸುತ್ತೆ. ನಾನು ಇದನ್ನು ನನ್ನ ಅರಮನೆಗೆ ಕರ್ಕೊಂಡು ಹೋಗ್ತೀನಿ ಹಾಗೆಂದು ಹೇಳಿ ರಾಜ ಆ ಮಗುವನ್ನು ಅರಮನೆಗೆ ಕರೆದುಕೊಂಡು ಹೋಗ್ತಾನೆ. ರಾಜ, ನೀವು ಬೇಟೆ ಆಡಕ್ಕಂತ ಹೋಗಿದ್ರಿ ಅಲ್ವಾ? ಬರೋವಾಗ ಮಗುನ್ ತಗೊಂಬಂದಿದ್ದೀರಾ? ಯಾವ್ದು ಮಗು ರಾಜ? ನದಿಯ ತೀರದಲ್ಲಿ ಒಂದು ದಂಡೆ ಮೇಲೆ ಮಗು ಬಿದ್ದಿತ್ತು. ಅಕ್ಕಪಕ್ಕದಲ್ಲಿ ನೋಡಿದ್ರೆ ಯಾರೂ ಇರಲಿಲ್ಲ. ರಾಜ, ಇದು ಚಮತ್ಕಾರ. ಆ ದೇವರೇ ನಮಗೆ ಈ ಮಗು ಕೊಟ್ಟಿದ್ದಾನೆ. ನಮ್ಮ ಮದುವೆ ಆಗಿ 20 ವರ್ಷ ಆದರೂ ನಮಗೆ ಮಕ್ಕಳಿರಲಿಲ್ಲ. ಆ ನೀರಲ್ಲಿದ್ದರೂ ಸಹ ಮಗು ಜೀವಂತವಾಗಿತ್ತು. ಹಾಗಾದರೆ ಇದು ದೇವ್ರ ಚಮತ್ಕಾರ. ದೇವರೇ, ನನಗೆ ಕೊನೆಗೂ ಸಂತಾನ ಕೊಟ್ಟೆ, ತುಂಬ ಧನ್ಯವಾದ. ದೇವರ ಬಳಿ ಹಾಗೆಂದು ಕೇಳಿ ಆ ಮಗುವನ್ನು ತಮ್ಮ ಸ್ವಂತ ಮಗುವಂತೆ ಸಾಕುತ್ತಾರೆ. ಆ ಮಗುವ ಕೈಯಲ್ಲಿ ಒಂದು ಖಡ್ಗವಿರುತ್ತದೆ. ಆ ಖಡ್ಗದ ಮೇಲೆ ಮಗುವ ಹೆಸರು ರಾಜಶ್ರೀ ಎಂದು ಇರುತ್ತದೆ. ಅದಕ್ಕೆ ಆ ಮಗುಗೆ ರಾಜಶ್ರೀ ಎಂದೇ ಹೆಸರಿಟ್ಟುತ್ತಾರೆ. ನಮ್ಮ ಮಗು ನಮ್ಮಿಂದ ದೂರ ಆಗಿ 15 ವರ್ಷ ಆಯಿತು. ಮಕ್ಕಳಿದ್ರೂ ಸಹ ಇಲ್ಲದೆ ಇರೋ ಥರ ನಿನಗೆ ಆ ಬಾಬಾ ಶಾಪ ಆಗ್ದ. ಏನು ಮಾಡಬೇಕು ಹೇಳು? ನಮ್ಮ ಮಕ್ಕಳನ್ನ ಕಳ್ಕೊಂಡು ನಾವು. ನನ್ನಿಂದ ತಪ್ಪಾಗ್ಬಿಡ್ತು ಶಾರದಾ, ನಾನು ಹಾಗೆ ಅನ್ಬಾರ್ದಾಗಿತ್ತು. ಕೊನೆಗೂ ನನ್ನ 3 ಮಕ್ಕಳನ್ನ ಕಳ್ಕೊಂಡ್ಬಿಟ್ಟೆ. ನನ್ನಿಂದ ತಪ್ಪಾಯಿತು. ನಾನು ಏನು ಮಾಡಲಿ? ಪಶ್ಚಾತ್ತಾಪ ಪಡ್ತಾ ಇದ್ದೀನಿ ಅಲ್ವಾ? ಪಶ್ಚಾತ್ತಾಪ ಪಟ್ಟರೆ ಮಕ್ಕಳು ವಾಪಸ್ ಸಿಗ್ತಾರಾ? ನಾವಿವಾಗ ಹೇಗೆ ಬದುಕೋದು ಹೇಳು? ನಿನಗೂ ಸಹ ಹುಷಾರಿಲ್ಲ. ನಾಳೆಯಿಂದ ನಾನು ಅರಮನೆಯಲ್ಲಿ ಅಡುಗೆ ಮಾಡೋ ಕೆಲಸಕ್ಕಂತ ಹೋಗ್ತೀನಿ. ಇತ್ತ ಕಡೆ ಫಾತಿಮಾ ದಿವ್ಯಶ್ರೀಯನ್ನು ತುಂಬ ಪ್ರೀತಿಯಿಂದ ಸಾಕಿರುತ್ತಾಳೆ. ಅದೂ ಅಲ್ಲದೆ ಮನೆಯ ಎಲ್ಲ ಕೆಲಸದ ಜೊತೆಗೆ ಹೊಲಿಗೆ ಮಾಡುವುದನ್ನು ಸಹ ಕಲಿಸಿರುತ್ತಾಳೆ. ಫಾತಿಮಾಳ ಹಾಗೆ ದಿವ್ಯಶ್ರೀ ಸಹ ಈಗ ತುಂಬ ಚೆನ್ನಾಗಿ ಬಟ್ಟೆಯ ಹೊಲಿಗೆಯನ್ನು ಮಾಡುತ್ತಿದ್ದಳು. 15 ವರ್ಷಗಳಾದರೂ ಸಹ ಫಾತಿಮಾ ಒಂದು ಸಾರಿ ಕೂಡ ದಿವ್ಯಶ್ರೀಯನ್ನು ಬೈದಿರುವುದಿಲ್ಲ. ಇತ್ತ ಕಡೆ ಭಾಗ್ಯಶ್ರೀ ಸಹ ಶ್ರೀನಿವಾಸ್ ಮತ್ತು ಅನನ್ಯಾಳ ಮನೆಯಲ್ಲಿ ತುಂಬ ಸುಖವಾಗಿ ಬೆಳೆದಿರುತ್ತಾರೆ. ಅವರು ಬಡವರಾದರೂ ಸಹ ಅವಳನ್ನು ಚೆನ್ನಾಗಿ ಓದಿಸಿರುತ್ತಾರೆ. ಭಾಗ್ಯಶ್ರೀಗೆ ಬಾಲ್ಯದಲ್ಲಿ ನಡೆದ ಎಲ್ಲ ಘಟನೆ ನೆನಪಿರುತ್ತದೆ. ಅಪ್ಪ, ನೀವು ಹಗಲು ರಾತ್ರಿ ಎಷ್ಟು ಕಷ್ಟಪಡ್ತೀರಾ ಹೊಲದಲ್ಲಿ, ಮತ್ತೆ ಅರಮನೆಗೆ ತರಕಾರಿ ಮಾರೋದಕ್ಕಂತ ಸಹ ಹೋಗಿ ಅದ್ರಲ್ಲಿ ಬಂದಿರೋ ದುಡ್ಡಲ್ಲಿ ನನಗೆ ಇಷ್ಟು ಚೆನ್ನಾಗಿ ಓದಿಸಿದ್ದೀರಾ. ಭಾಗ್ಯಶ್ರೀ, ನಮಗೆ ಮಕ್ಕಳಿಲ್ಲ ಅಂದ್ರೂ ಸಹ ಮಕ್ಕಳಿಲ್ಲದೆ ಇರೋ ಕೊರಗನ್ನ ನೀಗಿಸಿರೋಳು ನೀನು. ನಮ್ಮ ಕರುಳಿನ ಕುಡಿ ಅಲ್ಲ ಅಂದ್ರೂ ಸಹ ನಮ್ಮ ಪ್ರಾಣ ನಮ್ಮ ನೀನು. ಈ ಥರ ಎಲ್ಲ ಮಾತಾಡಬೇಡ ನೀನು. ರಾಜ, ಚಿಕ್ಕ ವಯಸ್ಸಿನ ನೋಡ್ತಿದ್ದೀನಿ ನನ್ನ ಮಗಳು ರಾಜಶ್ರೀನ. ಅವಳಿಗೆ ಓದೋದು ಅಂದರೆ ತುಂಬಾನೇ ಇಷ್ಟ. ಆದರೆ ಎಲ್ಲೂ ಒಳ್ಳೆ ಶಿಕ್ಷಕರು ಸಿಗ್ತಾ ಇಲ್ಲ. ನೀವು ಸ್ವಲ್ಪ ಸಹಾಯ ಮಾಡ್ತೀರಾ ಒಳ್ಳೆ ಶಿಕ್ಷಕರನ್ನ ಹುಡ್ಕೋಕೆ? ಹಾ ರಾಣಿ ಪ್ರೇಮ, ಖಂಡಿತ. ನನ್ನ ಮಗು ಚೆನ್ನಾಗಿ ಓದುತ್ತೆ ಅಂದರೆ ನಾನು ಸಹಾಯ ಮಾಡೇ ಮಾಡ್ತೀನಿ. ಊರಿನ ತುಂಬ ನಾನು ಒಳ್ಳೆ ಶಿಕ್ಷಕರು ಸಿಕ್ಕರೆ ಅವ್ರಿಗೆ ಬಹುಮಾನ ಸಹ ಕೊಡೋದಕ್ಕೆ ಹೇಳ್ತೀನಿ.
ಆನಂತರ ರಾಜನ ಆಜ್ಞೆಯಂತೆ ಊರಿನ ತುಂಬ ಸೈನಿಕರು ಡಂಗೂರವನ್ನು ಸಾಧಿಸುತ್ತಾರೆ. ಯಾರು ರಾಜಕುಮಾರಿಗೆ ಓದಿಸುತ್ತಾರೋ ಅವರಿಗೆ ಬಹುಮಾನ ಸಿಗುತ್ತದೆ ಎಂದು. ಈ ಎಲ್ಲ ಮಾತುಗಳು ಭಾಗ್ಯಶ್ರೀಯ ಕಿವಿಗೆ ಬೀಳುತ್ತದೆ. ಅಪ್ಪ ಅಮ್ಮ ನನಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದಾರೆ. ನಾನು ಸಹ ಅರಮನೆಗೆ ಹೋಗಿ ರಾಜಕುಮಾರಿಗೆ ಹೇಳ್ಕೊಟ್ರೆ ನನಗೆ ಹಣ ಸಿಗುತ್ತೆ, ಅಪ್ಪ ಅಮ್ಮನಿಗೆ ಕೊಟ್ಟರೆ ಖುಷಿಯಾಗುತ್ತೆ ಹಾಗೆಂದು ಹೇಳಿ ಭಾಗ್ಯಶ್ರೀ ಅರಮನೆಗೆ ಹೋಗುತ್ತಾಳೆ. ರಾಜ, ನನಗೆ ವಿಷಯ ತಿಳಿಯಿತು. ರಾಜ, ನಮ್ಮಪ್ಪ ನನ್ನನ್ನು ತುಂಬಾ ಚೆನ್ನಾಗಿ ಓದಿಸಿದ್ದಾರೆ. ಪ್ರತಿದಿನ ತರಕಾರಿ ಕೊಡೋದಕ್ಕಂತ ಅರಮನೆಗೆ ಬಂದಾಗ ನಾನು ರಾಜ್ಕುಮಾರಿಗೆ ಸಹ ಪಾಠ ಮಾಡ್ತೀನಿ ರಾಜ. ರಾಜ, ಇದಂತೂ ಅದ್ಭುತ ಅಲ್ವಾ? ನೀವು ಬೇರೆ ಎಲ್ಲೂ ಸಹ ಶಿಕ್ಷಕರನ್ನು ಹುಡುಕಬೇಡಿ. ಈ ಭಾಗ್ಯನೇ ನಮ್ಮ ಮಗಳಿಗೆ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿಸ್ತಾಳೆ ಅಂತ ನನಗೆ ನಂಬಿಕೆ ಇದೆ. ಆನಂತರ ಪ್ರತಿದಿನ ಭಾಗ್ಯಶ್ರೀ ರಾಜಶ್ರೀಗೆ ಪಾಠವನ್ನು ತೆಗೆದುಕೊಳ್ಳುತ್ತಿದ್ದಳು. ರಾಜಶ್ರೀ ಸಹ ಭಾಗ್ಯಶ್ರೀಯ ಪಾಠವನ್ನು ಮನಸ್ಸು ಕೊಟ್ಟು ಕೇಳುತ್ತಿದ್ದಳು. ಒಂದು ದಿನ ಹೀಗೆ ರಾಣಿ ಪ್ರೇಮ ಕೋಣೆಗೆ ಬಂದು ನೋಡುತ್ತಾಳೆ. ಮಗಳು ಮನಸ್ಸು ಕೊಟ್ಟು ಓದುತ್ತಿರುವುದನ್ನು ನೋಡಿ ತುಂಬಾನೇ ಖುಷಿ ಪಡುತ್ತಾಳೆ. ತಕ್ಷಣವೇ ಒಬ್ಬ ಸೈನಿಕನನ್ನು ಕರೆಸಿ ಹೇಳುತ್ತಾಳೆ, ಫಾತಿಮಾ ಬಳಿ ಹೋಗ್ಬಿಟ್ಟು ಹೇಳು, ಅರಮನೆಯಲ್ಲಿರೋ ವಸ್ತ್ರಗಳೆಲ್ಲ ಗಲೀಜಾಗಿದ್ದಾವೆ ಮತ್ತೆ ಇದು ಕಲರ್ ಸಹ ಸರಿ ಇಲ್ಲ ಅಂತ. ಅವಳು ಬೇರೆ ಹೊಸ ಕರ್ಟನ್ನ ಮಾಡಿಕೊಡೋದಕ್ಕಂತ ಹೇಳು, ಸರಿನಾ? ಹಾಗೆಂದು ಹೇಳಿದಾಗ ಸೈನಿಕ ಫಾತಿಮಾಳ ಮನೆಗೆ ಬಂದು ಹೇಳುತ್ತಾನೆ, ಅರಮನೆಗೆ ಹೊಸ ವಸ್ತ್ರಗಳು ಬೇಕಾಗಿದೆ ಅಂತೆ, ನೀವು ಬೇಗ ಅದನ್ನ ಹೊಲಿದ್ಬಿಟ್ಟು ಅರಮನೆಗೆ ತಗೊಂಡು ಬನ್ನಿ ಹಾಕಿ. ಮರುದಿನ ಫಾತಿಮಾಳ ಬದಲಿಗೆ ವಿದ್ಯಾಶ್ರೀ ಬಂದು ಕರ್ಟನ್ಸ್ನ ಚೇಂಜ್ ಮಾಡುತ್ತಾ ಇರುತ್ತಾಳೆ. ಅದೇ ಸಮಯದಲ್ಲಿ ಅವಳಿಗೆ ಶಬ್ದ ಕೇಳಿಸುತ್ತದೆ, ಭಾಗ್ಯ ಅಕ್ಕ, ಅದಲ್ಲ ಅಕ್ಕ, ಭಾಗ್ಯ ಅಕ್ಕ. ತಕ್ಷಣವೇ ಭಾಗ್ಯಳ ಹೆಸರನ್ನು ಕೇಳಿ ವಿದ್ಯಾಶ್ರೀಗೆ ಅನುಮಾನ ಬರುತ್ತದೆ. ಅರೆ, ನಮ್ಮ ಅಕ್ಕ ಹೆಸರು ಸಹ ಭಾಗ್ಯನೇ, ಆದ್ರೆ ಎಲ್ಲರೂ ನಮ್ಮ ಅಕ್ಕ ಆಗೋಕ್ಕಾಗುತ್ತಾ? ಇದ್ಯಾರೋ ಬೇರೆ ಅನ್ಸುತ್ತೆ. ಶಾರದಾ, ಪ್ರತಿನಿತ್ಯ ಎಷ್ಟು ಚೆನ್ನಾಗಿರೋ ಅಡುಗೆ ಮಾಡಿ ಕೊಡ್ತೀಯ ನೀನು. ನಿಮ್ಮ ಮನೆಯಲ್ಲಿ ಯಾರ್ಯಾರಿದ್ದಾರೆ ಅವರು ಸಹ ನೀನು ಅಡುಗೆ ತಿಂದು ತುಂಬಾನೇ ಖುಷಿ ಪಟ್ಟಿರ್ತಾರೆ ಅಲ್ವಾ? ರಾಣಿ ಪ್ರೇಮ ಹಾಗೆಂದು ಕೇಳಿದ ತಕ್ಷಣ ಶಾರದಾಳ ಕಣ್ಣಲ್ಲಿ ನೀರು ತುಂಬಿ ಹರಿಯುತ್ತದೆ. ಅರೆ ಅರೆ ಶಾರದಾ, ನಾನಂತದ್ದು ಏನು ಕೇಳಿದೆ ಅಂತ ನೀನು ಇವಾಗ ಅಳ್ತಾ ಇದೆಯಾ? ಏನಾಯ್ತು ಹೇಳು? ಶಾರದಾ ಕಣ್ಣೀರನ್ನು ಹಾಕುತ್ತಾ ನಡೆದ ಎಲ್ಲ ಘಟನೆಯನ್ನು ಹೇಳುತ್ತಾಳೆ, ಹೇಗೆ ಅವಳ 3 ಮಕ್ಕಳನ್ನು ಕಳೆದುಕೊಂಡಳು ಎಂದು. ಈ ಮಾತುಗಳನ್ನು ಕೇಳಿಸಿಕೊಂಡು ವಿದ್ಯಾಶ್ರೀ ಅಲ್ಲಿಯೇ ನಿಂತಿರುತ್ತಾಳೆ. ಅವಳ ಕಣ್ಣಿನಲ್ಲೂ ಸಹ ನೀರು ತುಂಬಿ ಹರಿಯುತ್ತದೆ. ಅರೆ, ಹಾಗಾದರೆ ಇದು ನಮ್ಮಮ್ಮನ. ನನಗೆ ಕೊನೆಗೂ ನಮ್ಮಮ್ಮ ಸಿಕ್ಬಿಟ್ರು. ನಾನು ಈಗಲೇ ಹೋಗಿ ಮಾತಾಡಿಸ್ತೀನಿ ಅಮ್ಮ ಹತ್ರ. ಅರೆ ಪುಟ್ಟಿ, ಅಡುಗೆ ಮನೇಲಿ ಏನು ಮಾಡ್ತಾ ಇದೆಯಾ? ನಿನಗೇನಾದರೂ ಸಾಮಾನು ಬೇಕಿತ್ತಾ? ಅಮ್ಮ, ನಾನಮ್ಮ, ನಿನ್ನ ಮಗಳು ವಿದ್ಯಾಶ್ರೀ, ನಾನು ನಿನ್ನ ಕಳೆದೋಗಿರೋ ಮಗಳು ನಾನೇ ಅಮ್ಮ. ಅಮ್ಮ, ಎಷ್ಟು ದಿನ ಆಯ್ತಮ್ಮ ನಿನ್ನ ನೋಡಿ. ನಿನ್ನ ಮುಖ ಸಹ ನನಗೆ ನೆನಪಿರಲಿಲ್ಲ. ನೀವು ರಾಣಿಯವ್ರ ಹತ್ರ ಮಾತಾಡ್ತಿರುವಾಗ ನಿಮ್ಮ ಮಾತುಗಳನ್ನು ಕೇಳಿಸ್ಕೊಂಡೆ. ಅಮ್ಮ, ತುಂಬ ಖುಷಿ ಆಗ್ತಿದೆ ನಿಮ್ಮನ್ನು ನೋಡಿ. ಹಾಗೆಂದು ಹೇಳಿದ ತಕ್ಷಣ ಶಾರದಾ ಅವಳ ಮಗಳನ್ನು ಗಟ್ಟಿಯಾಗಿ ಅಬ್ಬಿಕೊಳ್ಳುತ್ತಾಳೆ. ಅರೆ ವಾವ್, ನೀನಂತೂ ಅದ್ಭುತವಾಗಿ ನನ್ನ ಮಗಳಿಗೆ ಪಾಠ ಕಲಿಸಿದ್ಯಾ. ನಿಮ್ಮ ಮನೇಲಿ ಯಾರ್ಯಾರು ಇರ್ತಾರೆ? ರಾಣಿಯವರೇ, ನಮ್ಮ ಮನೇಲಿ ನಾನು, ನಮ್ಮಪ್ಪ, ನಮ್ಮಮ್ಮ ಇರ್ತೀವಿ. ಆದರೆ ಅವರು ನನ್ನ ಸ್ವಂತ ಅಪ್ಪ ಅಮ್ಮ ಅಲ್ಲ, ನನ್ನ ಸ್ವಂತ ಅಪ್ಪ ಅಮ್ಮ. ಹಾಗೆಂದು ಹೇಳಿ ನಡೆದ ಎಲ್ಲ ಘಟನೆಯನ್ನು ಹೇಳುತ್ತಾಳೆ. ಈ ಮಾತುಗಳನ್ನು ಕೇಳಿ ರಾಣಿ ಆಲೋಚನೆಗೆ ಒಳಗಾಗುತ್ತಾಳೆ. ಶಾರದಾ ಮತ್ತು ಭಾಗ್ಯ ಇಬ್ಬರು ಹೇಳಿದ ಕತೆ ಒಂದೇ ರೀತಿಯಲ್ಲಿ ಇತ್ತು ಎಂದು ಅವಳು ಶಾರದಾಳನ್ನು ಕರೆಯಿಸುತ್ತಾಳೆ. ಶಾರದಾ, ನೀನು ಕಳೆದೋಗಿರೋ ಒಂದು ಮಗು ಸಿಕ್ಕಿದೆ. ಭಾಗ್ಯಶ್ರೀ, ಭಾಗ್ಯ, ಬಾಮ್ಮ ಇಲ್ಲಿ. ಶಾರದಾ, ಈ ಹುಡುಗಿ ಹೆಸರು ಭಾಗ್ಯಶ್ರೀ ಅಂತ. ಇವಳ ಕತೆ ಸಹ ನಿನ್ನ ಕಥೆಯ ಹಾಗೆ ಇದೆ. ಇವಳೇ ನಿನ್ನ ಕಳೆದೋಗಿರೋ ಮಗು ಅಂತ ಅನ್ಸುತ್ತೆ. ನೋಡು, ಮಾತಾಡಿಸು ನಿನ್ನ ಮಗಳನ್ನ. ಅದೇ ಸಮಯದಲ್ಲಿ ವಿದ್ಯಾಶ್ರೀ ಸಹ ಬರುತ್ತಾಳೆ. ರಾಣಿಯವರೇ, ನಿಮ್ಮ ಇದೇ ಅರಮನೆಯಲ್ಲಿ ನನ್ನ 2ನೇ ಮಗು ವಿದ್ಯಾಶ್ರೀ ಸಹ ಸಿಕ್ಕಿದ್ದಾಳೆ. ಹಾಗೆಂದು ಹೇಳಿ ತಾಯಿ ಶಾರದಾ ಮತ್ತು ಭಾಗ್ಯಶ್ರೀ ವಿದ್ಯಾಶ್ರೀ ಇಬ್ಬರು ಅವರ ತಾಯಿಯನ್ನು ಗಟ್ಟಿಯಾಗಿ ಅಪ್ಪಿಕೊಳ್ಳುತ್ತಾರೆ. ರಾಣಿಯವರೇ, ತುಂಬ ಧನ್ಯವಾದಗಳು. ನನ್ನ ಈ ಮಕ್ಕಳನ್ನ ನನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ. ಹಾಗೆಂದು ಹೇಳಿ ಶಾರದಾ ಅವಳ ಇಬ್ಬರು ಮಕ್ಕಳನ್ನು ಮನೆಗೆ ಕರೆದುಕೊಂಡು ಹೋಗುತ್ತಾಳೆ. ಏನಯ್ಯ ಶಂಕರ್, ಇಲ್ಲಿ ನೋಡು, ಮನೆಗೆ ಯಾರು ಬಂದಿದ್ದಾರೆ ಅಂತ. ನಿನಗೆ ಖುಷಿಯಾಗುತ್ತೆ. ಹಾಸಿಗೆಯನ್ನು ಹಿಡಿದಿದ್ದ ಶಂಕರ್ ಎದ್ದು ಅವನ ಇಬ್ಬರು ಮಕ್ಕಳನ್ನು ಅಪ್ಪಿಕೊಳ್ಳುತ್ತಾನೆ. ಅವನಿಂದ ತಂದೆಯ ವಾತ್ಸಲ್ಯ ಹರಿಯುತ್ತದೆ. ಕೊನೆಗೂ ನಮ್ಮ 2 ಮಕ್ಕಳು ಸಿಕ್ಬಿಟ್ರು. ಆದರೆ ಅದೇ ಸಮಯದಲ್ಲಿ ನನ್ನ ಸಣ್ಣ ಮಗಳು ರಾಜಶ್ರೀ ಸಹ ಇಲ್ಲಿದ್ದಿದ್ರೆ ಎಷ್ಟು ಖುಷಿ ಆಗ್ತಿತ್ತು ನನಗೆ. ಶಾರದಾ ಹಾಗೆಂದು ಹೇಳಿದಾಗ ವಿದ್ಯಾಶ್ರೀ ಹೇಳುತ್ತಾಳೆ, ಅಮ್ಮ, ನಿಮಗೆ ಗೊತ್ತಾ, ಅರಮನೆಯಲ್ಲಿರೋ ರಾಜ್ಕುಮಾರಿ ಹೆಸರು ಸಹ ರಾಜಶ್ರೀ. ಅರೆ, ಅವರು ರಾಜ್ಕುಮಾರಿ. ನಮ್ಮಂಥ ಬಡವ್ರ ಮನೆ ಮಗಳು ಆಗೋಕ್ಕೆ ಸಾಧ್ಯ ಆಗುತ್ತಾ? ಇಲ್ವೇ ಇಲ್ಲ. ವರ್ಷಗಳ ನಂತರ ಪೂರ್ತಿ ಪರಿವಾರ ಒಟ್ಟಾಗಿ ಕುಂತು ಊಟವನ್ನು ಮಾಡುತ್ತದೆ. ಆ ನಂತರ ಎಲ್ಲರೂ ಊಟವನ್ನು ತಿಂದು ಮಲಗುತ್ತಾರೆ. ಆ ರಾತ್ರಿ ಮಲಗಿದಾಗ
ನೋಡು ಶಾರದಾ, ನಿನ್ ಮಗಳು ರಾಜಶ್ರೀ ಸತ್ತಿಲ್ಲ, ಇನ್ನೂ ಬದುಕಿದ್ದಾಳೆ. ಯಾರ ಕೈಯ ಖಡ್ಗದಲ್ಲಿ ರಾಜಶ್ರೀ ಅಂತ ಹೆಸರಿರುತ್ತೆ ಅವಳೇ ನಿನ್ನ ನಿಜವಾದ ಮಗಳು. ತಕ್ಷಣವೇ ಶಾರದಾ ನಿದ್ದೆಯಿಂದ ಎದ್ದು ಅವಳ ಮಕ್ಕಳ ಬಳಿ ಹೇಳುತ್ತಾಳೆ. ಬಾಬಾ ಕನ್ಸಲ್ಲಿ ಬಂದು ಹೇಳಿದ್ರು, ಯಾರ ಕೈ ಖಡ್ಗದಲ್ಲಿ ರಾಜಶ್ರೀ ಅಂತ ಬರೆದಿರುತ್ತೆ ಅವಳೇ ನನ್ನ ಮಗಳು ರಾಜಶ್ರೀ ಅಂತ. ನೀವು ನಿನ್ನ ತಂಗಿನ ಹುಡುಕ್ತೀರಾ? ಅಮ್ಮ, ನೀನು ಚಿಂತೆ ಮಾಡಬೇಡ, ನಾನು ಅರಮನೆಯಲ್ಲಿರೋ ರಾಜ್ಕುಮಾರಿ ಕೈನ ಸಹ ಹುಡುಕ್ತೀನಿ. ನೀನು ಯೋಚನೆ ಮಾಡಬೇಡ, ಇವಾಗ ಆರಾಮಾಗಿ ಮಲ್ಕೋ, ಬೆಳಗ್ಗೆ ಇದ್ರ ಬಗ್ಗೆ ಮಾತಾಡೋಣ. ಭಾಗ್ಯಶ್ರೀ ತಕ್ಷಣವೇ ಅವಳ ತಾಯಿ ಮತ್ತು ತಂಗಿಯನ್ನು ಕರೆಸುತ್ತಾಳೆ. ಕರೆದು ಹೇಳುತ್ತಾಳೆ, ಅಮ್ಮ, ಇವಳೇ ಅಮ್ಮ, ನಮ್ಮ ತಂಗಿ, ಇವಳು ಸಿಕ್ಬಿಟ್ಲು ನೋಡಿ. ಕೊನೆಗೂನು ಇವಳು ಕೈ ಖಡ್ಗದಲ್ಲಿ ರಾಜಶ್ರೀ ಅಂತ ಬರೆದಿದೆ. ಹೌದು ಶಾರದಾ, ಇದು ಸತ್ಯ. ರಾಜಶ್ರೀ ನನ್ನ ಮಗಳಲ್ಲ, ನಿನ್ನ ಮಗಳೇ. ಆದರೆ ನನಗೆ ಸಂತಾನ ಇಲ್ಲ. ನಿನಗೆ ನೀನು 2 ಮಕ್ಕಳು ಸಿಕ್ಕಿದೆ ಅಲ್ವಾ? ಈ ಮಗುನ ನಾನು ಕೊಡೋದಿಲ್ಲ. ಈ ಮಗು ನನಗೆ ಬೇಕು. ಇವಳು ನನ್ನ ಮಗಳು. ಹಾಗೆಂದು ಹೇಳುತ್ತಿರುವಾಗ ತಕ್ಷಣವೇ ಆ ಚಮತ್ಕಾರಿ ಬಾಬಾ ಅಲ್ಲಿ ಪ್ರಕಟವಾಗುತ್ತಾನೆ. ನೋಡು ಪ್ರೇಮ, ಈ ಮಗುವನ್ನು ಅವರ ತಾಯಿಗೆ ಒಪ್ಪಿಸಿಬಿಡು. ನೀನು ಹೀಗೆ ಮಾಡಿದರೆ ನಿನಗೆ ಒಂದು ಗಂಡು ಸಂತಾನ ಪ್ರಾಪ್ತಿಯಾಗುತ್ತದೆ. ನನ್ನ ಮಾತು ಕೇಳು ಪುತ್ರಿ. ಸರಿ, ನನ್ನ ಮಗಳನ್ನು ಕರ್ಕೊಂಡು ಹೋಗು. ಆದರೆ ನಾನು ಅವಳನ್ನು ಖಾಲಿ ಕೈಯಲ್ಲಿ ಕಳಿಸೋದಿಲ್ಲ. ನನ್ನ ಅರ್ಧ ಅರಮನೆ ಮತ್ತು ಆಸ್ತಿ ಜಮೀನನ್ನು ನನ್ನ ಮಗಳ ಹೆಸರಿಗೆ ಬರ್ಕೊಂಡು ಕೊಡ್ತೀನಿ. ಅವಳನ್ನು ಹುಷಾರಾಗಿ ನೋಡ್ಕೊಳ್ಳಿ. ಅದಾದ ನಂತರ ಅಕ್ಕ ತಂಗಿಯರು ಅಪ್ಪಿಕೊಳ್ಳುತ್ತಾರೆ. ಸ್ವಲ್ಪ ದಿನಗಳ ನಂತರ ಒಂದು ದೊಡ್ಡ ಮನೆಯನ್ನು ಕಟ್ಟಿಸುತ್ತಾರೆ. ಆ ಮನೆಯಲ್ಲಿ ಶಂಕರ್ ಮತ್ತು ಶಾರದಾ ಇಬ್ಬರು ಶ್ರೀನಿವಾಸ್, ಅನನ್ಯ ಮತ್ತು ಫಾತಿಮಾಳನ್ನು ಸಹ ಅದೇ ಮನೆಯಲ್ಲಿ ವಾಸ ಮಾಡಲೆಂದು ಕರೆಸುತ್ತಾರೆ. ಕೆಲವು ದಿನಗಳ ನಂತರ ರಾಣಿ ಪ್ರೇಮ ಮತ್ತು ರಾಜ ರಾಜೇಂದ್ರಗೆ ಒಂದು ಗಂಡು ಸಂತಾನ ಪ್ರಾಪ್ತಿಯಾಗುತ್ತದೆ. ಅರಮನೆಗೆ ವಾರಿಸ್ದಾರ ಸಿಕ್ಕ ಎಂದು ಇಬ್ಬರು ತುಂಬ ಖುಷಿಯಿಂದ ಜೀವನ ಮಾಡುತ್ತಾರೆ. ಸೊ ಹಾಯ್ ಫ್ರೆಂಡ್ಸ್, ನನ್ನ ಕತೆ ನಿಮಗೆ ಇಷ್ಟ ಆದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಹೆಸರನ್ನು ಬೆಳೆಸ್ತಾ ಇದ್ದೀನಿ ಅಲ್ವಾ? ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಸಹ ಶೇರ್ ಮಾಡಿ, ಸ್ವಲ್ಪ ಸಪೋರ್ಟ್ ಮಾಡಿ.